ಏನಿದು ಇಷ್ಟೊಂದ್ ಜನ ಸೇರ್ಕೊಬಿಟ್ಟಿದ್ದೀರಾ? ಏನ್ ಸಮಾಚಾರ, ಏನ್ ವಿಷಯ, ನಿಮ್ ಪರಿಚಯ ಏನು? ನೋಡಿ ಬ್ರದರು, ನನ್ನ ಹೆಸರು ಸುಕುಮಾರ್ ಸ್ವಾಮಿ ಅಂತ. ನಮ್ಮ ಫ್ಯಾಮಿಲಿದು ಡೈರಿ ಬಿಸ್ನೆಸ್. ಕೆಲವು ಸಂದರ್ಭಗಳಲ್ಲಿ ಯಾವ ಊರಲ್ಲಿ ಹಸು ಸಿಗುತ್ತೆ ಅದನ್ನ ತಗೊಂಡು ಅಲ್ಲೇ ಡೈರಿ ಪ್ರಾರಂಭ ಮಾಡಿ ಅಲ್ಲೇ ಉಳ್ಕೊಂಡ್ಬಿಡ್ತೀವಿ. ಅಂದಂಗೆ ನಿಮ್ ಊರ್ ಯಾವ್ದು? ಹಾಸನ. ಓ ಹಾಸನನಾ? ಚನ್ನಪಟ್ಟಣ. ಓ ಚನ್ನಪಟ್ಟಣನಾ? ಮಧುಗಿರಿ. ನೋಡು ಬ್ರದರು, ನೀವು ಈ ಮಂದಾಕಿನಿ ಹಸುನ ಕೊಟ್ರೆ ನಾನು ಈ ಮಂಡ್ಯದಲ್ಲೇ ಡೈರಿ ಪ್ರಾರಂಭ ಮಾಡಿ ಇಲ್ಲೇ ಉಳ್ಕೊಂಡ್ಬಿಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲ ಸರ್, ಅದು ನೀವು ಅದೇನೋ ಹೇಳ್ತಾರಲ್ಲ, ಮನೇಲಿ ಮುದ್ದೆ ಮಾರಿಗುಡಿಲಿ ನಿದ್ದೆ ಅಂತಾರಲ್ಲ, ಹಂಗಾಯ್ತು ನಿಮ್ ಕತೆ. ಒಂದ್ ಊರಲ್ಲಿ ನಿಂತ್ಕೊಂಡ್ರೆ ಊರೂರೆಲ್ಲ ತಿರುಗ್ತಾ ಇದ್ರಲ್ಲ, ಏನ್ ಸಮಾಚಾರ ನಿಮ್ದು? ಅದೆಲ್ಲ ನಿನಗೆ ಯಾಕಯ್ಯ? ಆಯ್ತು ಬಿಡಿ ದೊಡ್ಡವ್ರೆ, ಏನೋ ಅನತಿನ ಬಾಯಿಲಿ ಒಂಚೂರು ತಪ್ಪಾಗ್ಬಿಟ್ಟೆ, ಬೇಜಾರಾಗ್ಬಿಡಿ. ಬ್ರದರ್, ಅದು ಸಂಸ್ಕೃತದಲ್ಲಿ ಒಂದು ಮಾತಿದೆ, ವಸುದೈವ ಕುಟುಂಬಕಂ ಅಂತ. ಅಂದ್ರೆ ಇಡೀ ಜಗತ್ತೇ ಒಂದು ಕುಟುಂಬ ಅಂತ. ಆದ್ರೆ ನಮಗೆ ಇಡೀ ಜಗತ್ತಲ್ಲೆಲ್ಲ ನಮ್ಮ ಕುಟುಂಬ ಇರಬೇಕು ಅಂತ. ಚೆನ್ನಾಗಿದೆ ಚೆನ್ನಾಗಿದೆ. ಅಂದಂಗೆ ಅವ್ರ್ಯಾರು ಆಗ್ಲಿಂದ ನಿಂಬೆಣ್ಣ ಇಸಿಕಂಡ್ ನಿಂತವ್ರೆ? ಬ್ರದರು, ಅವರು ನಮ್ ಬ್ರದರು ರೇಣುಕಣ್ಣ. ನಮಸ್ಕಾರ. ಈಗ ರಾಗಲ್ ಆಗಿರೋದ್ರಿಂದ ನಾನೇನು ಮಾತಾಡಲ್ಲ. ಬೇಕಿದ್ರೆ ಬಿಸ್ಕೆಟ್ ಎಸಿತೀನಿ, ತಿನ್ಕೋ. ಇವನು ನನ್ನ ಮಗ. ನಮಸ್ಕಾರ. ಮಂಡ್ಯದಲ್ಲಿ ಡೈರಿ ಪ್ರಾರಂಭ ಮಾಡಬೇಕು ಅಂತ ಬಂದ, ವರ್ಕ್ ಆಗ್ಲಿಲ್ಲ. ಜನ ಇವನನ್ನ ಇಷ್ಟಪಡಲಿಲ್ಲ. ಅವನು ನಮ್ಮ ಅಣ್ಣನ ಮಗ. ನಮಸ್ಕಾರ. ಈಗಾಗಲೇ ಹಾಸನದಲ್ಲಿ ಡೈರಿ ಪ್ರಾರಂಭ ಮಾಡಿದ್ದಾನೆ, ಚೆನ್ನಾಗಿ ನಡೀತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬ್ರದರ್, ಒಟ್ನಲ್ಲಿ ಎಲ್ಲಾ ಕಡೆ ನಮ್ಮ ಫ್ಯಾಮಿಲಿಯವರೇ ಇರಬೇಕು ಅನ್ನೋದು ನಂದೊಂದು ಸಣ್ಣ ಆಸೆ. ಎಲ್ಲಾ ಕಡೆ ನಿಮ್ ಫ್ಯಾಮಿಲಿಯವರೇ ಇರ್ಬೇಕನ್ನೋದೊಂದು ನಿಮ್ಮ ಸಣ್ಣ ಆಸೆನಾ? ಎಷ್ಟೋ ಮಾತಾಡ್ತೀಯಾ? ಕೋಟ್ಯಾಂತರ ರೂಪಾಯಿ ಕಾರಲ್ಲಿ ಓಡಾಡೋರು ನಾವು, ಬರೀ ಕಾಲಲ್ಲಿ ಓಡಾಡೋ ನೀನು ನಮ್ಗೆ ಪ್ರಶ್ನೆ ಮಾಡ್ತೀಯಾ? ರೀ ಸುಟಾಕ್ರಿ ಮಗನ್ ಸೈಕಲ್ನ. ಅಕ್ಕ ಸುಟ್ಟಾಕ ನಾನು ಸೈಕಲ್ ಎಲ್ಲಿದಕ್ಕ ಇದ್ದು? ಅದಕ್ಕೆ ಮಾತಾಡ್ತೀನಿ ಸುಟ್ಟಾಕ್ತೀನಿ ಅಂತ್ಯ? ಅಲ್ಲ, ನಾನು ಅದೇನು ಅನ್ಬಾರ್ದು ಅಂತ ಹಿಂಗೆ ಜಗಳಾಡಕ್ ಬರ್ತಿದ್ಯಾ? ಓಲಿ ಬಿಡು ಸರ್. ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು, ಈ ಉರಿಯ ಬಿಸಿಲಲ್ಲಿ ಅಲ್ಲಿ ಕೋಟ್ ಹಾಕ ನಿಂತವ್ರಲ್ಲ, ಆ ಉಯ್ಯ ಯಾರು? ಬ್ರದರು, ಅವರು ನಮ್ಮ ಕೋ ಬ್ರದರ್, ಅಂದ್ರೆ ಭಾವನವರು. ನಮಸ್ಕಾರ. ನಮಸ್ಕಾರ. ನಾನು ನಾಟಿ ಡಾಕ್ಟರ್ ಸಂಜುನಾಥ್ ಅಂತ. ಇಷ್ಟು ವರ್ಷ ನಮ್ಮ ಮಾವನವ್ರ ಕೃಪೆಯಿಂದ ಜನಗಳ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಇದರಲ್ಲಿ ನಂದಂತಕ್ಕಂಥ ಏನಿಲ್ಲ, ಎಲ್ಲ ಅವ್ರದ್ದೇ. ಅವರೊಬ್ರು ನಮ್ಮ ಫ್ಯಾಮಿಲಿ ಬಿಸಿನೆಸ್ ಇಂದ ದೂರ ಉಳಿದಿದ್ರು, ನಾಟಿ ವೈದ್ಯರು. ಈಗ ರಿಟೈರ್ಡ್ ಆಗಿದ್ದಾರೆ. ಸರಿ, ನಮ್ಮ ಪಾರ್ಟ್ನರ್ಗೆ ಹೇಳಿ ಇವರನ್ನು ನಮ್ಮ ಬಿಸ್ನೆಸ್ ಕರ್ಕೊಂಡ್ ಬಂದಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಿಂಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಮಾತಾಡಿದ್ರೆ 4 ಜನ ಮೆಚ್ಚಂಗಿರ್ಬೇಕು, ಹಂಗ್ ಮಾತಾಡ್ಬೇಕು ಸರ್. ಅವರು ಜನಗಳಿಗೆ ಔಷಧಿ ಕೊಡೋ ಡಾಕ್ಟರ್. ಅವ್ರಿಗೆ ಏನ್ ಸರ್ ಗೊತ್ತಾದ್ದು? ಹಸಿಂತವ ಹಾಲ ಎಷ್ಟು ಕರ್ಕೋಬೇಕು, ಕರಿಗೆ ಎಷ್ಟು ಹಾಲ ಬಿಡಬೇಕು, ಹಾಲ್ನ ಎಷ್ಟು ಮಾರಬೇಕು, ಹಾಲ್ನ ಎಷ್ಟು ತರಬೇಕು ಅಂತ ನೀವೇ ಹೇಳಿ. ಇದಕ್ ಮುಂಚೆ ನಿಮ್ಮ ಪಾರ್ಟ್ನರ್ ತಗೋ ನೀವು ಜಗಳ ಮಾಡ್ಕೊಂಡು ಅವ್ರು ಕಂಡ್ರೆ ಆಗಕ್ಕಿಲ್ಲ, ಅವ್ರ ಮಾತು ಆಡಕ್ಕಿಲ್ಲ ಅಂತಂತಿದ್ರಿ. ಇದಕ್ ಮುಂಚೆ ಅವ್ರ ತವ ನೀವು ವ್ಯವಹಾರ ಮಾಡ್ಬಿಟ್ಟು ಯಾಮಾರಿಸ್ಬಿಟ್ಟಿದ್ರಿ. ಈಗ ನೋಡ್ರಿ ಅವ್ರ ತವ ಹೊಸದಾಗಿ ಅದೇನದು ಬಿಸ್ನೆಸ್ ಮಾಡ್ಬೇಕು ಅಂತ ಹೋಯ್ತಿದಿರಲ್ಲ, ನಂಬ ಮಾತಾ ಸರ್ ಇದು. ಇದೇ ನ್ಯಾಯವ ಸರ್? ಅನ್ನ ಅಂತ ಯಾರೇ ಹೇಳಿದ್ದು, ವ್ಯಾಪಾರ ಜಯ ಚಿಂತೆ ನಾವು. ಇಲ್ಲಿ ನೋಡಿ ಬ್ರದರು, ಸರ್ ಸುಮ್ಕೇರಿ ಸರ್. ನಾವು ನಾಲ್ಗೆ ಮೇಲೆ ನಿಲ್ಲೋ ಜನ, ಗಂಟು ಗಳಗಂತು ಬಣ್ಣ ಬದಲೇಸವ್ರನ್ನ ಹೆಂಗ್ ಸರ್ ನಂಬೋದು? ಕಷ್ಟ ಅಂತ ಬಂದಾಗ ಕೈ ಹಿಡಿಯೋರು ನಂಬೇಕು, ಕೈ ಕೊಟ್ಟು ಓಡೋವ್ರನ್ನಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಬ್ರದರ್, ನಮ್ಮ ಫ್ಯಾಮಿಲಿ ನಿಮ್ ಜೊತೆಲಿದ್ರೆ ನಿಮ್ಗೆಲ್ಲ ಒಳ್ಳೇದಾಗುತ್ತೆ. ನಮ್ಮ ಮಾತು ನಂಬಿ ಸರ್. ಅಷ್ಟು ವರ್ಷದಿಂದ ನಮ್ಗೆ ಒಳ್ಳೇದಾಗ್ಲಿ ಅಂತಲೇ ಕೈ ಹಿಡ್ಕೋ ನಡ್ಸ್ಕೊಂಡ್ ಬಂದಿರೋರು ಇದಾರೆ. ಅರ್ಥ ಆಯ್ತಾ? ನಮ್ಮ ಮಸ, ನಮ್ಮ ಅಧಿಕಾರ ಯಾರು ಕೊಟ್ರೆ ನಮ್ ಬಾಳು ಬಂಗಾರ ಆಯ್ತದೆ ಅಂತ ನಮ್ಗೆ ಚೆನ್ನಾಗ್ ಗೊತ್ತದೆ. ಈಗ ನೀವಿನ್ನು ಓಡಾಡ್ಬೋದು. ತಗೊಳ್ಳಿ ಅಕ್ಕ, ಅದೊಂದು ₹1,00,00,000 ಕಾರ್ ಅದಲ್ಲ, ಎಲ್ರು ಹೊತ್ತಿಸ್ಕೊ ಹೋಗು ಬಿರ್ಬಿರ್ನ. ಮಂಜ, ಎಲ್ರಿಗೂ ಕೆಂದಳ್ಳಿ ಕೆತ್ಕೊಡ್ಲು. ಹುಷಾರು, ದೊಡ್ಡವ್ರು ಹುಷಾರು.